ನಾಡಿನ ಜನರಲ್ಲಿ ಡೀಮ್ಡ್ ಫಾರೆಸ್ಟ್ ಮತ್ತೆ ಗೊಂದಲವನ್ನ ಮೂಡಿಸಿದೆ. ಜನರ ಹೋರಾಟದ ಬಳಿಕ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತೀವಿ ಎಂದಿದ್ದ ಸರ್ಕಾರ ಇನ್ನೂ ಸಲ್ಲಿಸಿಲ್ಲ. ಈಗ ಡೆಡ್ಲೈನ್ ಹತ್ತಿರವಾಗ್ತಾ ಇದ್ದು ಸರ್ವೆ ಆಗಿಲ್ಲ. ಏನಿದು ಡೀಮ್ಡ್ ಫಾರೆಸ್ಟ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಕಾಡಂಚಿನ ಜನರ ನಿದ್ದೆಗೆಡಿಸಿದ ಡೀಮ್ಡ್ ಫಾರೆಸ್ಟ್ ಗುಮ್ಮ, ಮತ್ತೆ ಭೂಮಿ ಕಳೆದುಕೊಳ್ಳುವ ಭಯದಲ್ಲಿ ಮಲೆನಾಡ ಜನ. ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ, ಇದರ ಜೊತೆ ಹಳ್ಳಿ ಪಟ್ಟಣಗಳು, ನೂರಾರು ವರ್ಷ ಇಲ್ಲಿಯೇ ಬದುಕು ಕಟ್ಟಿಕೊಂಡಿರೋ ಜನರು, ಅವರಿಗೆಲ್ಲ ಅತಿ ದೊಡ್ಡ ಸಂಕಷ್ಟ ತಂದಿರೋ ಡೀಮ್ಡ್ ಫಾರೆಸ್ಟ್. ಈ ಗೊಂದಲದಲ್ಲಿ ಸಿಲುಕಿದ್ದ ಮಲೆನಾಡಿಗರು ಹೋರಾಟ ಮಾಡಿದ್ದಕ್ಕೆ ಸರ್ಕಾರ, ಅರಣ್ಯ ಸಚಿವರ ನೇತೃತ್ವದಲ್ಲಿ ಸಭೆಯೂ ನಡೆದಿತ್ತು. ಅದು ಜೂನ್ ತಿಂಗಳಲ್ಲಿ. ಎಲ್ಲವನ್ನೂ ಸರ್ವೆ ನಡೆಸಿ ಸುಪ್ರೀಂಗೆ ಅಫಿಡವಿಟ್ ಸಲ್ಲಿಸುತ್ತೇವೆ ಅಂದಿದ್ದವರು ಇಲ್ಲಿವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ. ಆದ್ರೆ ಈಗ ಡೆಡ್ಲೈನ್ ಹತ್ರವಾಗ್ತಾ ಇರೋದು ಮಲೆನಾಡ ಜನರಿಗೆ ಮತ್ತೆ ಆತಂಕ ತಂದಿದೆ. ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡಿ ಅಂತ ಏನು ಕೇಳಿತ್ತು, ಅದಕ್ಕೋಸ್ಕರ SIT ರಚನೆ ಆಗಿರ್ತಕ್ಕಂಥ ಆದೇಶ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೂ ನಾವು ಆದೇಶ ಕಾಪಿ ತಗೊಂಡಿದ್ದೀವಿ. ಆದರೆ ದಿನಕ್ಕೊಂದೊಂದು ಸಾರಿ ಇವತ್ತು ಅರಣ್ಯಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಪತ್ರಿಕೆಗಳು, ಮಾಧ್ಯಮಗಳಲ್ಲಿ ಏನೇನು ಬರ್ತಾ ಇದೆ ಅಂದರೆ, ಈ ಹಿಂದೆ ಯಾರೆಲ್ಲ ಜಮೀನು ಮಾಡಿದ್ದಾರೆ 1980ರಿಂದ ಈಚೆಗೆ, 1996ರಿಂದ ಈಚೆಗೆ ಯಾರೆಲ್ಲ ಮಾಡಿದ್ದಾರೆ, ಇವರೆಲ್ಲ ಭೂಮಿಗಳನ್ನು ಬಿಡಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಸರ್ಕಾರ ಕೊಟ್ಟ ಭರವಸೆಯಾಗಿಯೇ ಉಳಿದಿದೆ. ಇದಲ್ಲದೆ ನವೆಂಬರ್ ಬಂದೇ ಹೋಯ್ತು. ಸರ್ಕಾರ ಸುಪ್ರೀಂಗೆ ಅಫಿಡವಿಟ್ ಕೊಡ್ಲಿಲ್ಲ ಅಂದ್ರೆ ಕಾಡಂಚಿನ ಜನರ ಮೇಲೆ ತೂಗುಗತ್ತಿಯಂತೂ ಫೇಕ್. ಎಲ್ಲೆಲ್ಲಿ ಡೀಮ್ಡ್ ಫಾರೆಸ್ಟ್ ನಲ್ಲಿ ಕಂದಾಯ ಭೂಮಿ ಇದೆಯೋ, ಅರಣ್ಯ ಭೂಮಿ ಇದೆಯೋ ಎಂಬ ಗೊಂದಲಕ್ಕೆ ತೆರೆ ಎಳೆಯುವಂತೆ ಮತ್ತೆ ಮನವಿ ಮಾಡ್ತಿದ್ದಾರೆ. ಜಮೀನುಗಳನ್ನು ಸೇರಿದಂತೆ ಇವರು ಸೆಕ್ಷನ್ 4 ಅಂತ ಘೋಷಣೆ ಮಾಡಿದ್ದಾರೆ. ಇವರು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವಿರ್ತಕ್ಕಂಥ ಏನು ಮೊದಲಿದ್ದು ಅದಕ್ಕೆ ಅದಾದ ನಂತರ ಅದನ್ನು ನಾವು ಸರ್ಕಾರಕ್ಕೆ ಕ್ಲಾರಿಫಿಕೇಷನ್ ಮಾಡಿಸಿದ್ದೀವಿ. ಆದರೆ ಇವರು ಇದನ್ನು ನೀವು ಆವಾಗಿಲ್ಲ ಇವಾಗಿಲ್ಲ ಅಂತ ಹೇಳಿ ಕಾರಣ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 90ರಷ್ಟು ಸೆಕ್ಷನ್ 4(1) ಪ್ರಕರಣಗಳು ಯಾವುದೇ ಮೂಲ ದಾಖಲಾತಿಗಳು ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡ್ದೇ ಆಗಿರ್ತಕ್ಕಂಥ ಪ್ರಕರಣಗಳಾಗಿದೆ. ಈಗ ರೆವಿನ್ಯೂ ಇಂದ ಅವರು ಇದು ತೊಗೊಂಡಿಲ್ಲ, ಒಪಿನಿಯನ್ ತೊಗೊಂಡಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಸ್ಕೆಚ್ ಮಾಡಿಲ್ಲ ಎಷ್ಟು ಭೂಮಿ ಸಿಗುತ್ತೆ ಅಂತ, DFO ಅವರು ವರದಿ ಕೊಟ್ಟಿಲ್ಲ ಇಷ್ಟೇ ಭೂಮಿ ಸಿಗುತ್ತೆ ಅಂತ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಇದು ಯಾವುದು ಇಲ್ದೆಲ್ಲ ಸೆಕ್ಷನ್ 4(1) ಅಂತ ಇರ್ತಕ್ಕಂಥ ಭೂಮಿನೆಲ್ಲ ಭೂಮಿಗಳನ್ನು ಗೋಮಾಳ ಮತ್ತು ಏನು ಕಂದಾಯ ಇಲಾಖೆ ಭೂಮಿಗಳನ್ನು ಸೆಕ್ಷನ್ 4(1) ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಲೆನಾಡಿನ ಪ್ರಮುಖ ಸಮಸ್ಯೆಯಾಗಿಯೇ ಉಳಿದಿದೆ. ನಮ್ದ ಇಲ್ಲ ಅರಣ್ಯ ಇಲಾಖೆಯದ್ದ ಅನ್ನೋ ಭಯದಲ್ಲಿಯೇ ಬದುಕು ಸಾಗಿಸ್ತಾ ಇರೋರಿಗೆ ಈಗ ನವೆಂಬರ್ ತಿಂಗಳು ಸುಪ್ರೀಂನ ತೂಗುಗತ್ತಿ ಆತಂಕ ಶುರುವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಾಡಿನ ಜನರಲ್ಲಿ ಡೀಮ್ಡ್ ಫಾರೆಸ್ಟ್ ಮತ್ತೆ ಗೊಂದಲವನ್ನ ಮೂಡಿಸಿದೆ. ಜನರ ಹೋರಾಟದ ಬಳಿಕ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತೀವಿ ಎಂದಿದ್ದ ಸರ್ಕಾರ ಇನ್ನೂ ಸಲ್ಲಿಸಿಲ್ಲ. ಈಗ ಡೆಡ್ಲೈನ್ ಹತ್ತಿರವಾಗ್ತಾ ಇದ್ದು ಸರ್ವೆ ಆಗಿಲ್ಲ. ಏನಿದು ಡೀಮ್ಡ್ ಫಾರೆಸ್ಟ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಕಾಡಂಚಿನ ಜನರ ನಿದ್ದೆಗೆಡಿಸಿದ ಡೀಮ್ಡ್ ಫಾರೆಸ್ಟ್ ಗುಮ್ಮ, ಮತ್ತೆ ಭೂಮಿ ಕಳೆದುಕೊಳ್ಳುವ ಭಯದಲ್ಲಿ ಮಲೆನಾಡ ಜನ. ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ, ಇದರ ಜೊತೆ ಹಳ್ಳಿ ಪಟ್ಟಣಗಳು, ನೂರಾರು ವರ್ಷ ಇಲ್ಲಿಯೇ ಬದುಕು ಕಟ್ಟಿಕೊಂಡಿರೋ ಜನರು, ಅವರಿಗೆಲ್ಲ ಅತಿ ದೊಡ್ಡ ಸಂಕಷ್ಟ ತಂದಿರೋ ಡೀಮ್ಡ್ ಫಾರೆಸ್ಟ್. ಈ ಗೊಂದಲದಲ್ಲಿ ಸಿಲುಕಿದ್ದ ಮಲೆನಾಡಿಗರು ಹೋರಾಟ ಮಾಡಿದ್ದಕ್ಕೆ ಸರ್ಕಾರ, ಅರಣ್ಯ ಸಚಿವರ ನೇತೃತ್ವದಲ್ಲಿ ಸಭೆಯೂ ನಡೆದಿತ್ತು. ಅದು ಜೂನ್ ತಿಂಗಳಲ್ಲಿ. ಎಲ್ಲವನ್ನೂ ಸರ್ವೆ ನಡೆಸಿ ಸುಪ್ರೀಂಗೆ ಅಫಿಡವಿಟ್ ಸಲ್ಲಿಸುತ್ತೇವೆ ಅಂದಿದ್ದವರು ಇಲ್ಲಿವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ. ಆದ್ರೆ ಈಗ ಡೆಡ್ಲೈನ್ ಹತ್ರವಾಗ್ತಾ ಇರೋದು ಮಲೆನಾಡ ಜನರಿಗೆ ಮತ್ತೆ ಆತಂಕ ತಂದಿದೆ. ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡಿ ಅಂತ ಏನು ಕೇಳಿತ್ತು, ಅದಕ್ಕೋಸ್ಕರ SIT ರಚನೆ ಆಗಿರ್ತಕ್ಕಂಥ ಆದೇಶ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೂ ನಾವು ಆದೇಶ ಕಾಪಿ ತಗೊಂಡಿದ್ದೀವಿ. ಆದರೆ ದಿನಕ್ಕೊಂದೊಂದು ಸಾರಿ ಇವತ್ತು ಅರಣ್ಯಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಪತ್ರಿಕೆಗಳು, ಮಾಧ್ಯಮಗಳಲ್ಲಿ ಏನೇನು ಬರ್ತಾ ಇದೆ ಅಂದರೆ, ಈ ಹಿಂದೆ ಯಾರೆಲ್ಲ ಜಮೀನು ಮಾಡಿದ್ದಾರೆ 1980ರಿಂದ ಈಚೆಗೆ, 1996ರಿಂದ ಈಚೆಗೆ ಯಾರೆಲ್ಲ ಮಾಡಿದ್ದಾರೆ, ಇವರೆಲ್ಲ ಭೂಮಿಗಳನ್ನು ಬಿಡಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಸರ್ಕಾರ ಕೊಟ್ಟ ಭರವಸೆಯಾಗಿಯೇ ಉಳಿದಿದೆ. ಇದಲ್ಲದೆ ನವೆಂಬರ್ ಬಂದೇ ಹೋಯ್ತು.
ಸರ್ಕಾರ ಸುಪ್ರೀಂಗೆ ಅಫಿಡವಿಟ್ ಕೊಡ್ಲಿಲ್ಲ ಅಂದ್ರೆ ಕಾಡಂಚಿನ ಜನರ ಮೇಲೆ ತೂಗುಗತ್ತಿಯಂತೂ ಫೇಕ್. ಎಲ್ಲೆಲ್ಲಿ ಡೀಮ್ಸ್ ಫಾರೆಸ್ಟ್ ನಲ್ಲಿ ಕಂದಾಯ ಭೂಮಿ ಇದೆಯೋ ಅರಣ್ಯ ಭೂಮಿ ಇದೆಯೋ ಎಂಬ ಗೊಂದಲಕ್ಕೆ ತೆರೆ ಎಳೆಯುವಂತೆ ಮತ್ತೆ ಮನವಿ ಮಾಡ್ತಿದ್ದಾರೆ. ಜಮೀನುಗಳನ್ನು ಸೇರಿದಂತೆ ಇವರು ಸೆಕ್ಷನ್ 4 ಅಂತ ಘೋಷಣೆ ಮಾಡಿದ್ದಾರೆ. ಇವರು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವಿರ್ತಕ್ಕಂಥ ಏನು ಮೊದಲಿದ್ದು ಅದಾದ ನಂತರ ಮಾಡಿರ್ತಕ್ಕಂಥದ್ದನ್ನು ಅದನ್ನು ನಾವು ಸರ್ಕಾರಕ್ಕೆ ಕ್ಲಾರಿಫಿಕೇಷನ್ ಮಾಡಿಸಿದ್ದೀವಿ. ಆದರೆ ಇವರು ಇದನ್ನು ನೀವು ಆವಾಗಿಲ್ಲ ಇವಾಗಿಲ್ಲ ಅಂತ ಹೇಳಿ ಕಾರಣ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 90ರಷ್ಟು ಸೆಕ್ಷನ್ 4(1) ಪ್ರಕರಣಗಳು ಯಾವುದೇ ಮೂಲ ದಾಖಲಾತಿಗಳು ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡ್ದೇ ಆಗಿರ್ತಕ್ಕಂಥ ಪ್ರಕರಣಗಳಾಗಿದೆ. ಈಗ ರೆವಿನ್ಯೂ ಇಂದ ಅವರು ಇದು ತೊಗೊಂಡಿಲ್ಲ, ಒಪಿನಿಯನ್ ತೊಗೊಂಡಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಸ್ಕೆಚ್ ಮಾಡಿಲ್ಲ ಎಷ್ಟು ಭೂಮಿ ಸಿಗುತ್ತೆ ಅಂತ, DF ಅವರು ವರದಿ ಕೊಟ್ಟಿಲ್ಲ ಇಷ್ಟೇ ಭೂಮಿ ಸಿಗುತ್ತೆ ಅಂತ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಇದು ಯಾವುದು ಇಲ್ದೆಲ್ಲ ಸೆಕ್ಷನ್ 4(1) ಅಂತ ಇರ್ತಕ್ಕಂಥ ಭೂಮಿನೆಲ್ಲ ಭೂಮಿಗಳನ್ನು ಗೋಮಾಳ ಮತ್ತು ಏನು ಕಂದಾಯ ಇಲಾಖೆ ಭೂಮಿಗಳನ್ನು ಸೆಕ್ಷನ್ 4(1) ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಲೆನಾಡಿನ ಪ್ರಮುಖ ಸಮಸ್ಯೆಯಾಗಿಯೇ ಉಳಿದಿದೆ. ನಮ್ದ ಇಲ್ಲ ಅರಣ್ಯ ಇಲಾಖೆಯದ್ದ ಅನ್ನೋ ಭಯದಲ್ಲಿಯೇ ಬದುಕು ಸಾಗಿಸ್ತಾ ಇರೋರಿಗೆ ಈಗ ನವೆಂಬರ್ ತಿಂಗಳು ಸುಪ್ರೀಂನ ತೂಗುಗತ್ತಿ ಆತಂಕ ಶುರುವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಾಡಿನ ಜನರಲ್ಲಿ ಡೀಮ್ಡ್ ಫಾರೆಸ್ಟ್ ಮತ್ತೆ ಗೊಂದಲವನ್ನ ಮೂಡಿಸಿದೆ. ಜನರ ಹೋರಾಟದ ಬಳಿಕ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತೀವಿ ಎಂದಿದ್ದ ಸರ್ಕಾರ ಇನ್ನೂ ಸಲ್ಲಿಸಿಲ್ಲ. ಈಗ ಡೆಡ್ಲೈನ್ ಹತ್ತಿರವಾಗ್ತಾ ಇದ್ದು ಸರ್ವೆ ಆಗಿಲ್ಲ. ಏನಿದು ಡೀಮ್ಡ್ ಫಾರೆಸ್ಟ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಕಾಡಂಚಿನ ಜನರ ನಿದ್ದೆಗಳಿಸಿದ ಡೀಮ್ಡ್ ಫಾರೆಸ್ಟ್ ಗುಮ್ಮ. ಮತ್ತೆ ಭೂಮಿ ಕಳೆದುಕೊಳ್ಳುವ ಭಯದಲ್ಲಿ ಮಲೆನಾಡ ಜನ. ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ, ಇದರ ಜೊತೆ ಹಳ್ಳಿ ಪಟ್ಟಣಗಳು, ನೂರಾರು ವರ್ಷ ಇಲ್ಲಿಯೇ ಬದುಕು ಕಟ್ಟಿಕೊಂಡಿರೋ ಜನರು, ಅವರಿಗೆಲ್ಲ ಅತಿ ದೊಡ್ಡ ಸಂಕಷ್ಟ ತಂದಿರೋ ಡೀಮ್ಡ್ ಫಾರೆಸ್ಟ್. ಈ ಗೊಂದಲದಲ್ಲಿ ಸಿಲುಕಿದ್ದ ಮಲೆನಾಡಿಗರು ಹೋರಾಟ ಮಾಡಿದ್ದಕ್ಕೆ ಸರ್ಕಾರ ಅರಣ್ಯ ಸಚಿವರ ನೇತೃತ್ವದಲ್ಲಿ ಸಭೆಯೂ ನಡೆದಿತ್ತು. ಅದು ಜೂನ್ ತಿಂಗಳಲ್ಲಿ. ಎಲ್ಲವನ್ನೂ ಸರ್ವೆ ನಡೆಸಿ ಸುಪ್ರೀಂಗೆ ಅಫಿಡವಿಟ್ ಸಲ್ಲಿಸುತ್ತೇವೆ ಅಂದಿದ್ದವರು ಇಲ್ಲಿವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ. ಆದ್ರೆ ಈಗ ಡೆಡ್ ಲೈನ್ ಹತ್ರವಾಗ್ತಾ ಇರೋದು ಮಲೆನಾಡ ಜನರಿಗೆ ಮತ್ತೆ ಆತಂಕ ತಂದಿದೆ. ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡಿ ಅಂತ ಏನು ಕೇಳಿತ್ತು, ಅದಕ್ಕೋಸ್ಕರ SIT ರಚನೆ ಆಗಿರ್ತಕ್ಕಂಥ ಆದೇಶ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೂ ನಾವು ಆದೇಶ ಕಾಪಿ ತಗೊಂಡಿದ್ದೀವಿ. ಆದರೆ ದಿನಕ್ಕೊಂದೊಂದು ಸಾರಿ ಇವತ್ತು ಅರಣ್ಯಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಪತ್ರಿಕೆಗಳು ಮಾಧ್ಯಮಗಳಲ್ಲಿ ಏನೇನು ಬರ್ತಾ ಇದೆ ಅಂದರೆ, ಈ ಹಿಂದೆ ಯಾರೆಲ್ಲ ಜಮೀನು ಮಾಡಿದ್ದಾರೆ 1980ರಿಂದ ಈಚೆಗೆ, 1996ರಿಂದ ಈಚೆಗೆ ಯಾರೆಲ್ಲ ಮಾಡಿದ್ದಾರೆ ಇವರೆಲ್ಲ ಭೂಮಿಗಳನ್ನು ಬಿಡಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಸರ್ಕಾರ ಕೊಟ್ಟ ಭರವಸೆಯಾಗಿಯೇ ಉಳಿದಿದೆ. ಇದಲ್ಲದೆ ನವೆಂಬರ್ ಬಂದೇ ಹೋಯ್ತು. ಸರ್ಕಾರ ಸುಪ್ರೀಂಗೆ ಅಫಿಡವಿಟ್ ಕೊಡ್ಲಿಲ್ಲ ಅಂದ್ರೆ ಕಾಡಂಚಿನ ಜನರ ಮೇಲೆ ತೂಗುಗತ್ತಿಯಂತೂ ಫೇಕ್. ಎಲ್ಲೆಲ್ಲಿ ಡೀಮ್ಸ್ ಫಾರೆಸ್ಟ್ ನಲ್ಲಿ ಕಂದಾಯ ಭೂಮಿ ಇದೆಯೋ ಅರಣ್ಯ ಭೂಮಿ ಇದೆಯೋ ಎಂಬ ಗೊಂದಲಕ್ಕೆ ತೆರೆ ಎಳೆಯುವಂತೆ ಮತ್ತೆ ಮನವಿ ಮಾಡ್ತಿದ್ದಾರೆ. ಜಮೀನುಗಳನ್ನು ಸೇರಿದಂತೆ ಇವರು ಸೆಕ್ಷನ್ 4 ಅಂತ ಘೋಷಣೆ ಮಾಡಿದ್ದಾರೆ. ಇವರು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವಿರ್ತಕ್ಕಂಥ ಏನು ಮೊದಲಿದ್ದು ಅದಾದ ನಂತರ ಮಾಡಿರ್ತಕ್ಕಂಥದ್ದನ್ನು ಅದನ್ನು ನಾವು ಸರ್ಕಾರಕ್ಕೆ ಕ್ಲಾರಿಫಿಕೇಷನ್ ಮಾಡಿಸಿದ್ದೀವಿ. ಆದರೆ ಇವರು ಇದನ್ನು ನೀವು ಆವಾಗಿಲ್ಲ ಇವಾಗಿಲ್ಲ ಅಂತ ಹೇಳಿ ಕಾರಣ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 90ರಷ್ಟು ಸೆಕ್ಷನ್ 4(1) ಪ್ರಕರಣಗಳು ಯಾವುದೇ ಮೂಲ ದಾಖಲಾತಿಗಳು ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡ್ದೇ ಆಗಿರ್ತಕ್ಕಂಥ ಪ್ರಕರಣಗಳಾಗಿದೆ. ಈಗ ರೆವಿನ್ಯೂ ಇಂದ ಅವರು ಇದು ತೊಗೊಂಡಿಲ್ಲ, ಒಪಿನಿಯನ್ ತೊಗೊಂಡಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಸ್ಕೆಚ್ ಮಾಡಿಲ್ಲ ಎಷ್ಟು ಭೂಮಿ ಸಿಗುತ್ತೆ ಅಂತ, DF ಅವರು ವರದಿ ಕೊಟ್ಟಿಲ್ಲ ಇಷ್ಟೇ ಭೂಮಿ ಸಿಗುತ್ತೆ ಅಂತ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಇದು ಯಾವುದು ಇಲ್ದೆಲ್ಲ ಸೆಕ್ಷನ್ 4(1) ಅಂತ ಇರ್ತಕ್ಕಂಥ ಭೂಮಿನೆಲ್ಲ ಭೂಮಿಗಳನ್ನು ಗೋಮಾಳ ಮತ್ತು ಏನು ಕಂದಾಯ ಇಲಾಖೆ ಭೂಮಿಗಳನ್ನು ಸೆಕ್ಷನ್ 4(1) ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಲೆನಾಡಿನ ಪ್ರಮುಖ ಸಮಸ್ಯೆಯಾಗಿಯೇ ಉಳಿದಿದೆ. ನಮ್ದ ಇಲ್ಲ ಅರಣ್ಯ ಇಲಾಖೆಯದ್ದ ಅನ್ನೋ ಭಯದಲ್ಲಿಯೇ ಬದುಕು ಸಾಗಿಸ್ತಾ ಇರೋರಿಗೆ ಈಗ ನವೆಂಬರ್ ತಿಂಗಳು ಸುಪ್ರೀಂನ ತೂಗುಗತ್ತಿ ಆತಂಕ ಶುರುವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.